ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ನಾನು ಸಿಂಚನಾ. ಇವತ್ತು ನಾನು ಒಂದು ಪ್ರಮುಖ ವಿಷಯದ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ರಾಜ್ಯಸಭೆಯ ಬಗ್ಗೆ. ಮೊದಲನೇದಾಗಿ ಈ ರಾಜ್ಯಸಭೆ ಅಂದ್ರೇನು, ಇದರ ಜೊತೆಗೆ ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನು ಯಾವ ರೀತಿ ಸೆಲೆಕ್ಟ್ ಮಾಡಲಾಗುತ್ತೆ, ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಿಂದ ಯಾವ ರೀತಿ ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರೆ, ಇದರ ಜೊತೆಗೆ ರಾಜ್ಯಸಭೆಗೆ ಎಲೆಕ್ಷನ್ ಯಾವ ರೀತಿ ನಡೆಯುತ್ತೆ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೇರೆ ಎಲೆಕ್ಷನ್ ಅಂತ ಅಂದ್ರೆ ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಜನಸಾಮಾನ್ಯರು ಕೂಡ ಹೋಗಿ ವೋಟ್ ಮಾಡಬಹುದು. ಆದ್ರೆ ರಾಜ್ಯಸಭೆ ಎಲೆಕ್ಷನ್ ಅಥವಾ ಚುನಾವಣೆ ಆ ರೀತಿ ನಡೆಯೋದಿಲ್ಲ. ಹಾಗಾದ್ರೆ ರಾಜ್ಯಸಭೆಗೆ ಯಾವ ರೀತಿ ಎಲೆಕ್ಷನ್ ನಡೆಯುತ್ತೆ, ಈ ಎಲ್ಲದರ ಬಗ್ಗೆ ಇವತ್ತು ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ. ಇನ್ನು ರಾಜ್ಯಸಭೆಯ ಪ್ರತಿಯೊಬ್ಬ ಸದಸ್ಯರ ಅವಧಿ 6 ವರ್ಷಗಳಾಗಿರುತ್ತೆ. ಜೊತೆಗೆ ನಾನು ಆಗ್ಲೇ ಮಾತಾಡ್ತಾ ಇದ್ದೆ ವೋಟಿಂಗ್ ಬಗ್ಗೆ. ಸೊ ಈ ವೋಟಿಂಗ್ ನಲ್ಲಿ ನಾವ್ ಹೇಗೆ ಯಾವ್ದೊಂದು ಎಲೆಕ್ಷನ್ ಅಂತ ಅಂದ್ರೆ ಹೋಗ್ಬಿಟ್ಟು ನಮ್ಮ ಆಯ್ಕೆಯ ಒಂದು ಹೆಸರನ್ನ ನಾವು ಮಷೀನ್ ಇರುತ್ತೆ ಅಲ್ಲಿ ಪ್ರೆಸ್ ಮಾಡಿ ಬರ್ತೀವಿ. ಆದ್ರೆ ಇಲ್ಲಿ ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ ಒಬ್ಬ ಶಾಸಕರು ಅಥವಾ ಒಬ್ಬ ಮತದಾರರು ತಮ್ಮ ಮೊದಲ ಆದ್ಯತೆ, ತಮ್ಮ ಎರಡನೇ ಆದ್ಯತೆ, ತಮ್ಮ ಮೂರನೇ ಆದ್ಯತೆ ಅಂತ ಆದ್ಯತೆಗಳ ಪ್ರಕಾರ ಮತವನ್ನ ಹಾಕಬಹುದು. ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಸದಸ್ಯರ ಹೆಸರುಗಳನ್ನ ಅವರು ಸೆಲೆಕ್ಟ್ ಮಾಡಬಹುದು. ಜೊತೆಗೆ ಇಲ್ಲಿ ಪಕ್ಷಾಂತರ ಹಾಗೂ ಭ್ರಷ್ಟಾಚಾರವನ್ನ ತಡೆಯೋದಕ್ಕೆ ಆಯಾ ರಾಜಕೀಯ ಪಕ್ಷದ ಒಬ್ಬ ಅಧಿಕೃತ ಏಜೆಂಟ್ ಅನ್ನ ನೇಮಿಸಲಾಗಿರುತ್ತೆ. ಪ್ರತಿಯೊಬ್ಬ ಶಾಸಕರು ಕೂಡ ಬಂದು ಬ್ಯಾಲೆಟ್ ಪೇಪರ್ ನಲ್ಲಿ ಅವರು ಏನು ಹೆಸರನ್ನ ಬರೆದಿರ್ತಾರೆ ಅದನ್ನ ಆ ಏಜೆಂಟ್ರಿಗೆ ತೋರಿಸಿ, ಅವರ ಪಕ್ಷದ ಏಜೆಂಟ್ರಿಗೇನೆ ತೋರಿಸಿ ಆ ಬ್ಯಾಲೆಟ್ ಪೇಪರ್ ಬಾಕ್ಸ್ ಒಳಗಡೆ ತಮ್ಮ ಮತವನ್ನ ಹಾಕಿ ಬರಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಕ್ರಾಸ್ ವೋಟಿಂಗ್ ನಡೀಬಾರದು ಅಥವಾ ಗೌಪ್ಯತೆ ಇರಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಇನ್ನು ರಾಜ್ಯಸಭೆಯನ್ನ ನಾವು ಸಾಮಾನ್ಯವಾಗಿ ಮೇಲ್ಮನೆ ಅಂತಲೂ ಕೂಡ ಕರಿತೀವಿ. ಈ ರಾಜ್ಯಸಭಾ ಸದಸ್ಯರನ್ನ ನೇರವಾಗಿ ಸಾರ್ವಜನಿಕರು ಆಯ್ಕೆ ಮಾಡೋದಿಲ್ಲ. ಬದಲಿಗೆ ಆಯಾ ರಾಜ್ಯದ ವಿಧಾನಸಭಾ ಸದಸ್ಯರು, ಅಂದ್ರೆ ನಾವು ಶಾಸಕರು ಅಂತ ಏನ್ ಕರಿತೀವಿ, ಎಂಎಲ್ಎಗಳು, ಇವರು ಅವರನ್ನ ಎಲೆಕ್ಟ್ ಮಾಡ್ತಾರೆ. ಇನ್ನು ಈ ರಾಜ್ಯಸಭೆ ಗರಿಷ್ಠವಾಗಿ 250 ಸದಸ್ಯರನ್ನ ಹೊಂದಿರಬಹುದು. ಅಂದ್ರೆ 245ರಿಂದ 250, ಮ್ಯಾಕ್ಸಿಮಮ್ 250. ನಾನು ಆಗ್ಲೇ ಹೇಳಿದ ಹಾಗೆ ಈ 250ರಲ್ಲಿ 238 ಸದಸ್ಯರನ್ನ ಆಯಾ ರಾಜ್ಯದ ಎಂಎಲ್ಎಗಳು, ಅಂದ್ರೆ ವಿಧಾನಸಭಾ ಸದಸ್ಯರು, ಶಾಸಕರು ಅಂತ ನಾವೇನ್ ಕರಿತೀವಿ, ಅವರು ಸೆಲೆಕ್ಟ್ ಮಾಡ್ತಾರೆ. ಇದರ ಜೊತೆಗೆ ಇನ್ನುಳಿದಿರುವಂತಹ 12 ಜನರನ್ನ ರಾಷ್ಟ್ರಪತಿಗಳು ಸೆಲೆಕ್ಟ್ ಮಾಡ್ತಾರೆ. ಯಾವ ರೀತಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರೋರು, ಫಾರ್ ಎಕ್ಸಾಂಪಲ್ ಕಲೆ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಿಂದ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ರಾಷ್ಟ್ರಪತಿಗಳು 12 ಸದಸ್ಯರನ್ನ. ಇನ್ನುಳಿದ 238 ಸದಸ್ಯರನ್ನ ಎಂಎಲ್ಎಗಳು, ಆಯಾ ರಾಜ್ಯದ ಶಾಸಕರು ಸೆಲೆಕ್ಟ್ ಮಾಡ್ತಾರೆ. ಇನ್ನು ರಾಜ್ಯಸಭೆಯ ಪ್ರತಿಯೊಬ್ಬ ಸದಸ್ಯರ ಅವಧಿ 6 ವರ್ಷಗಳಾಗಿರುತ್ತೆ. ಜೊತೆಗೆ ನಾನು ಆಗ್ಲೇ ಮಾತಾಡ್ತಾ ಇದ್ದೆ ವೋಟಿಂಗ್ ಬಗ್ಗೆ. ಸೊ ಈ ವೋಟಿಂಗ್ ನಲ್ಲಿ ನಾವ್ ಹೇಗೆ ಯಾವ್ದೊಂದು ಎಲೆಕ್ಷನ್ ಅಂತ ಅಂದ್ರೆ ಹೋಗ್ಬಿಟ್ಟು ನಮ್ಮ ಆಯ್ಕೆಯ ಒಂದು ಹೆಸರನ್ನ ನಾವು ಮಷೀನ್ ಇರುತ್ತೆ ಅಲ್ಲಿ ಪ್ರೆಸ್ ಮಾಡಿ ಬರ್ತೀವಿ. ಆದ್ರೆ ಇಲ್ಲಿ ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ ಒಬ್ಬ ಶಾಸಕರು ಅಥವಾ ಒಬ್ಬ ಮತದಾರರು ತಮ್ಮ ಮೊದಲ ಆದ್ಯತೆ, ತಮ್ಮ ಎರಡನೇ ಆದ್ಯತೆ, ತಮ್ಮ ಮೂರನೇ ಆದ್ಯತೆ ಅಂತ ಆದ್ಯತೆಗಳ ಪ್ರಕಾರ ಮತವನ್ನ ಹಾಕಬಹುದು. ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಸದಸ್ಯರ ಹೆಸರುಗಳನ್ನ ಅವರು ಸೆಲೆಕ್ಟ್ ಮಾಡಬಹುದು. ಜೊತೆಗೆ ಇಲ್ಲಿ ಪಕ್ಷಾಂತರ ಹಾಗೂ ಭ್ರಷ್ಟಾಚಾರವನ್ನ ತಡೆಯೋದಕ್ಕೆ ಆಯಾ ರಾಜಕೀಯ ಪಕ್ಷದ ಒಬ್ಬ ಅಧಿಕೃತ ಏಜೆಂಟ್ ಅನ್ನ ನೇಮಿಸಲಾಗಿರುತ್ತೆ. ಪ್ರತಿಯೊಬ್ಬ ಶಾಸಕರು ಕೂಡ ಬಂದು ಬ್ಯಾಲೆಟ್ ಪೇಪರ್ ನಲ್ಲಿ ಅವರು ಏನು ಹೆಸರನ್ನ ಬರೆದಿರ್ತಾರೆ ಅದನ್ನ ಆ ಏಜೆಂಟ್ರಿಗೆ ತೋರಿಸಿ, ಅವರ ಪಕ್ಷದ ಏಜೆಂಟ್ರಿಗೇನೆ ತೋರಿಸಿ ಆ ಬ್ಯಾಲೆಟ್ ಪೇಪರ್ ಬಾಕ್ಸ್ ಒಳಗಡೆ ತಮ್ಮ ಮತವನ್ನ ಹಾಕಿ ಬರಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಕ್ರಾಸ್ ವೋಟಿಂಗ್ ನಡೀಬಾರದು ಅಥವಾ ಗೌಪ್ಯತೆ ಇರಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಇನ್ನು ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತ ಅಂದ್ರೆ ಆತನಿಗೆ ಒಂದು ನಿರ್ದಿಷ್ಟ ಮತಗಳು ಬಂದಿರಬೇಕು, ನಿರ್ದಿಷ್ಟ ಸಂಖ್ಯೆಯ ಮತಗಳು ಬಂದಿರಬೇಕು. ಹಾಗಾದ್ರೆ ಈ ನಿರ್ದಿಷ್ಟ ಸಂಖ್ಯೆಯನ್ನ ಹೇಗೆ ಫಿಕ್ಸ್ ಮಾಡಲಾಗುತ್ತೆ, ಇದಕ್ಕೆ ಒಂದು ಫಾರ್ಮುಲಾ ಕೂಡ ಇದೆ. ಒಂದು ಫಾರ್ಮುಲಾದ ಮುಖಾಂತರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯ ಮತಗಳು ಬೇಕಾಗುತ್ತೆ. ಇದನ್ನ ಒಂದು ಫಾರ್ಮುಲಾದ ಮುಖಾಂತರ ನಾವು ಲೆಕ್ಕ ಹಾಕಬಹುದು. ಆ ಫಾರ್ಮುಲಾ ಏನು ಅಂತ ಅಂದ್ರೆ, ಮೊದಲನೇದಾಗಿ ಆಯಾ ರಾಜ್ಯದಲ್ಲಿ ಒಟ್ಟು ಶಾಸಕರ ಸಂಖ್ಯೆ ಡಿವೈಡೆಡ್ ಬೈ ಖಾಲಿ ಇರುವ ಸ್ಥಾನಗಳು. ರಾಜ್ಯಸಭೆಯಲ್ಲಿ ಆ ರಾಜ್ಯದಿಂದ ಎಷ್ಟು ಸ್ಥಾನಗಳು ಖಾಲಿ ಇವೆ ಪ್ಲಸ್ 1. ಜೊತೆಗೆ ಈ ಹೋಲ್ ಫಾರ್ಮುಲಾ ಏನಿದೆ ಇದರ ಜೊತೆಗೆ +1 ನಾವು ಆಡ್ ಮಾಡಬೇಕಾಗತ್ತೆ. ಈಗ ಕರ್ನಾಟಕ ಅಂತ ಬಂದ್ರೆ ಇಲ್ಲಿ ಒಟ್ಟು ಶಾಸಕರ ಸಂಖ್ಯೆ 224 ಇದೆ. ಆದ್ರೆ ಇದರಲ್ಲಿ ಇಬ್ಬರನ್ನ ಮೈನಸ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ 222. ಇದರಲ್ಲಿ ಯಾಕೆ ಇಬ್ಬರನ್ನ ಮೈನಸ್ ಮಾಡಬೇಕು ಅಂತ ಅಂದ್ರೆ, ಮೊದಲನೇದಾಗಿ ವಿನಯ್ ಕುಲಕರ್ಣಿ ಅವರು ಧಾರವಾಡದ ಶಾಸಕರು, ಆದ್ರೆ ಒಂದು ಕೊಲೆ ಕೇಸ್ನಲ್ಲಿ ಅವರು ಜೈಲಲ್ಲಿದ್ದಾರೆ. ಇದರ ಜೊತೆಗೆ ಡಿ ಸುಧಾಕರ್ ಅವರು ಹಿರಿಯೂರು ಕ್ಷೇತ್ರದ ಶಾಸಕರು, ಅವರು ನಿಧನರಾಗಿದ್ದಾರೆ. ಹೀಗಾಗಿ 224
222 ಆಗುತ್ತೆ. ಡಿವೈಡೆಡ್ ಬೈ ಖಾಲಿ ಇರುವಂತಹ ಸ್ಥಾನಗಳು 4 ಪ್ಲಸ್ 1 ಪ್ಲಸ್ 1. ಈಗ ಇದನ್ನ ನಾವು ಡಿವೈಡ್ ಮಾಡಿದ್ರೆ ಈ ತರ ಬರುತ್ತೆ. ಸೊ ಟೋಟಲ್ ಆಗಿ ಇದು 45.5 ಸಮಥಿಂಗ್ ಬರುತ್ತೆ. ಆದ್ರೆ ನಾವು 45 ಅಂತ ತಗೋಬೇಕು. ಇದರ ಅರ್ಥ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತ ಅಂದ್ರೆ 45 ಮತಗಳಾದ್ರೂ ಅವರಿಗೆ ಬಂದಿರಬೇಕು. ಮಿನಿಮಮ್ 45 ವೋಟ್ಸ್. ಕರ್ನಾಟಕ ಸೇರಿದಂತೆ ದೇಶದ 10 ರಾಜ್ಯಗಳ ಒಟ್ಟು 27 ರಾಜ್ಯಸಭಾ ಸ್ಥಾನಗಳಿಗೆ ಮಹತ್ವದ ಚುನಾವಣೆ ಜೂನ್ 18ರಂದು ನಡೆಯಲಿದೆ. ಇನ್ನು ಈ ಚುನಾವಣೆಯ ಪ್ರಮುಖ ವಿವರಗಳು ಹೀಗಿವೆ. ಕರ್ನಾಟಕದಿಂದ ಒಟ್ಟು 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಕರ್ನಾಟಕದ ಪ್ರಮುಖ ಹಿರಿಯ ನಾಯಕರಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಬಿಜೆಪಿ ಸದಸ್ಯರಾದ ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೋರಗಪ್ಪ ಅವರ ಅಧಿಕಾರಾವಧಿ ಮುಕ್ತಾಯಗೊಳ್ತಾ ಇರುವ ಹಿನ್ನೆಲೆಯಲ್ಲಿ ಈ ಚುನಾವಣೆ ಎದುರಾಗಿದೆ. ಈ ಸ್ಥಾನಗಳನ್ನ ತುಂಬೋದಕ್ಕೆ ಕರ್ನಾಟಕದ ಶಾಸಕರು ವಿಧಾನಸೌಧದಲ್ಲಿ ಮತವನ್ನ ಚಲಾಯಿಸಲಿದ್ದಾರೆ. ಇನ್ನು ದೇಶದ ಇತರೆ ರಾಜ್ಯಗಳ ವಿವರವನ್ನ ನೋಡ್ತಾ ಹೋಗೋದಾದ್ರೆ ಒಟ್ಟು 27 ಸ್ಥಾನಗಳ ಪೈಕಿ ಪ್ರಮುಖವಾಗಿ ಕೆಳಗಿನ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ಗುಜರಾತ್ನಲ್ಲಿ ತಲಾ 4 ಸ್ಥಾನಗಳು, ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ತಲಾ 3 ಸ್ಥಾನಗಳು, ಜಾರ್ಖಂಡ್ 2 ಸ್ಥಾನ, ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ 1 ಸ್ಥಾನಗಳು. ಹಾಗೆ ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಒಡಿಶಾದಲ್ಲಿ ತಲಾ 1 ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿದೆ. ಆದರೆ ಕರ್ನಾಟಕದಲ್ಲಿ ರಾಜ್ಯಸಭಾ ಸ್ಥಾನಗಳಿಗೆ ಮತದಾನ ನಡೆಯೋದಿಲ್ಲ. ಯಾಕಂದ್ರೆ ಕರ್ನಾಟಕದ 4 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕಾರಣದಿಂದಾಗಿ ಜೂನ್ 18ಕ್ಕೆ ನಿಗದಿಯಾಗಿದ್ದ ಮತದಾನ ಪ್ರಕ್ರಿಯೆಯನ್ನ ಕರ್ನಾಟಕದಲ್ಲಿ ರದ್ದುಗೊಳಿಸಲಾಗಿದೆ. ಕರ್ನಾಟಕದಲ್ಲಿ ಖಾಲಿ ಇದ್ದ 4 ಸ್ಥಾನಗಳಿಗೆ ಕೇವಲ 4 ಅಭ್ಯರ್ಥಿಗಳು ಮಾತ್ರ ಕಣದಲ್ಲಿದ್ದರು. ನಾಮಪತ್ರ ಹಿಂಪಡೆಯೋದಕ್ಕೆ ಕೊನೆಯ ದಿನವಾಗಿದ್ದ ಜೂನ್ 11ರಂದೇ ಚುನಾವಣಾ ಅಧಿಕಾರಿಯಾದ ಎಂಕೆ ವಿಶಾಲಾಕ್ಷಿ ಅವರು 4 ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಆಯ್ಕೆಯಾದ ನಾಯಕರು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ನಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪವನ್ ಖೇರಾ ಮತ್ತು ಮನ್ಸೂರ್ ಅಲಿ ಖಾನ್, ಬಿಜೆಪಿಯಿಂದ ಪ್ರೊಫೆಸರ್ ಡಾಕ್ಟರ್ ಎಂ ನಾಗರಾಜ್. ಕಣದಲ್ಲಿ ಯಾವುದೇ ಹೆಚ್ಚುವರಿ ಅಭ್ಯರ್ಥಿ ಇಲ್ಲದ ಕಾರಣ ಶಾಸಕರು ವಿಧಾನಸೌಧದಲ್ಲಿ ಮತ ಚಲಾಯಿಸುವ ಅಗತ್ಯ ಇಲ್ಲ. ಆದರೆ ಬೇರೆ ರಾಜ್ಯಗಳಲ್ಲಿ ಅಂದ್ರೆ ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಅಥವಾ ಮುಂತಾದ ಕಡೆ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಅಲ್ಲಿ ಮಾತ್ರ ನಾಳೆ ಮತದಾನ ನಡೆಯಲಿದೆ. ಇಲ್ಲಿವರೆಗೂ ರಾಜ್ಯಸಭೆ ಚುನಾವಣೆಯ ಬಗ್ಗೆ ತಿಳ್ಕೊಂಡ್ವಿ. ಈಗ ವಿಧಾನ ಪರಿಷತ್ ಚುನಾವಣೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ನಡೆಯುತ್ತೆ. ಇದರಲ್ಲಿ ಒಟ್ಟು 8 ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಟ್ಟು 5 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ ಹಾಗೂ ವಿನಯ್ ಕಾರ್ತಿಕ್. ಇನ್ನು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿ ಪಕ್ಷ 2 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ. ಜೆಡಿಎಸ್ ಇಂದ 1 ಸ್ಥಾನ, ಜನತಾದಳ ಸೆಕ್ಯುಲರ್ ಪಕ್ಷ ಬಿಜೆಪಿ ಜೆಡಿಎಸ್ ಮೈತ್ರಿ ಅಡಿಯಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಅವರೇ ಗೋವಿಂದರಾಜು. ಜೂನ್ 30, 2026ರಂದು ನಿವೃತ್ತಿ ಹೊಂದಲಿರುವ 7 ಸದಸ್ಯರ ಸ್ಥಾನಗಳ ಭರ್ತಿಗಾಗಿ ಈ ಚುನಾವಣೆ ನಡೀತಾ ಇದೆ. ವಿಧಾನಸಭೆಯಲ್ಲಿನ ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ 4 ಮತ್ತು ಬಿಜೆಪಿ 2 ಸ್ಥಾನಗಳನ್ನು ಸುಲಭವಾಗಿ ಗೆಲ್ಲಬಹುದು. ಆದರೆ 7ನೇ ಸ್ಥಾನಕ್ಕಾಗಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಅಂದ್ರೆ ವಿನಯ್ ಕಾರ್ತಿಕ್ ಮತ್ತು ಜೆಡಿಎಸ್ನ ಗೋವಿಂದರಾಜು ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಇನ್ನು ವಿಧಾನಸಭೆಯ ಹಾಲಿ ಬಲ 222 ಶಾಸಕರು. ಇದರಲ್ಲಿ ಕಾಂಗ್ರೆಸ್ನ 135 ಶಾಸಕರಿದ್ರೆ ಬಿಜೆಪಿಯಿಂದ 62 ಹಾಗೆ ಜೆಡಿಎಸ್ನ 18 ಶಾಸಕರಿದ್ದಾರೆ. ಪಕ್ಷೇತರರು 2 ಜೊತೆಗೆ ಸರ್ವೋದಯ ಕರ್ನಾಟಕ ಪಕ್ಷದ 1 ಹಾಗೆ ಬಿಜೆಪಿ ಉಚ್ಚಾಟಿತರು 3 ಜನ ಇದ್ದಾರೆ. 7 ಸ್ಥಾನಗಳಿಗೆ ನಡೆಯುವ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ 28 ಮೊದಲ ಪ್ರಾಶಸ್ತ್ಯದ ಮತಗಳು ಅಗತ್ಯವಾಗಿವೆ. ಹೀಗಾಗಿ ಕಾಂಗ್ರೆಸ್ಗೆ 5 ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಕನಿಷ್ಠ 140 ಮತಗಳು ಬೇಕು. 135 ತನ್ನದೇ ಮತಗಳನ್ನು ಹೊಂದಿರುವ ಆಡಳಿತಾರೂಢ ಪಕ್ಷಕ್ಕೆ 2 ಪಕ್ಷೇತರರು ಹಾಗೂ 1 ಸರ್ವೋದಯ ಪಕ್ಷದ ಸದಸ್ಯರ ಬೆಂಬಲದಿಂದ ಬಲ 138ಕ್ಕೆ ಏರಿಕೆ ಆಗಲಿದೆ. ಬಿಜೆಪಿ ಉಚ್ಚಾಟಿತ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಬೆಂಬಲ ನೀಡಿದರೆ ಸಂಖ್ಯೆ 140 ತಲುಪಲಿದೆ. ಹೀಗಾಗಿ ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಲೆಕ್ಕಾಚಾರದಲ್ಲಿದೆ.
62 ಶಾಸಕರ ಬಲ ಹೊಂದಿರುವ ಬಿಜೆಪಿಯಿಂದ ಕಣದಲ್ಲಿರುವ 2 ಅಭ್ಯರ್ಥಿಗಳಿಗೆ ತಲಾ 28ರಂತೆ 56 ಮತಗಳ ಅಗತ್ಯ ಇದೆ. ಹೀಗಾಗಿ 6 ಮತಗಳು ಹೆಚ್ಚುವರಿಯಾಗಿ ಉಳಿಯಲಿದೆ. ಆದರೆ ಓರ್ವ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಿರುವ ಜೆಡಿಎಸ್ ಬಳಿ ಇರೋದು ಕೇವಲ 18 ಶಾಸಕರು. ಹೀಗಿದ್ರೂ ಬಿಜೆಪಿಯ 6 ಹೆಚ್ಚುವರಿ ಮತ, ಜನಾರ್ದನ ರೆಡ್ಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲ ಸೇರಿದ್ರೆ ಒಟ್ಟು 26 ಮತಗಳ ಗಡಿ ತಲುಪಲಿದೆ. ಆದರೆ ಗೆಲುವಿಗೆ 28 ಮತಗಳು ಬೇಕಿರುವ ಹಿನ್ನೆಲೆ 2 ಮತಗಳ ಕೊರತೆ ಜೆಡಿಎಸ್ಗೆ ಎದುರಾಗಲಿದೆ.